ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಒಂದು ರೀತಿಯಲ್ಲಿ ಬಿಗ್ ಡೇ, ಒಂದು ರೀತಿಯಲ್ಲಿ ಡಬಲ್ ಟೆನ್ಷನ್. ಏನಾಗ್ಬೋದು ಕೋರ್ಟ್ನಲ್ಲಿ? ಒಂದು ಕಡೆ ಲೋಕಾಯುಕ್ತದವರಿಗೆ ನಿಮ್ಮ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಕೇಳಿತ್ತು, ಇವತ್ತು ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆಯನ್ನು CBIಗೆ ವಹಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸಿದ್ರಲ್ಲ, ಅದರ ಸುದೀರ್ಘ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಓಕೆ, ಈಗ ಬರ್ತಾ ಇರ್ತಕ್ಕಂಥ ಅಪ್ಡೇಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಇಡಿ ಅವರು 142 ಸೈಟನ್ನು ಸೀಸ್ ಮಾಡಿದರು. ಮೂಡಾ ಸೈಟ್ ಹಗರಣದ ಮತ್ತೊಂದು ಬಿಗ್ ಅಪ್ಡೇಟನ್ನು ನಿಮಗೆ ನಾವು ಕೊಡ್ತಾ ಇದ್ದೀವಿ. 50-50 ಸೈಟ್ ಫಲಾನುಭವಿಗಳಿಗೆ ಮತ್ತೆ ಸಂಕಷ್ಟ ಅಂತೆ. 142 ಪ್ರಾಪರ್ಟಿ ಲಿಸ್ಟ್ಗಳನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕಳಿಸಿದ್ದಾರೆ ಇಡಿ ಅವರು. ಈ 142 ಆಸ್ತಿಯನ್ನು ಮರು ಮಾರಾಟ ಮಾಡದಂತೆ ಸೂಚನೆ. ಓಕೆ, ಮೈಸೂರಿನ 4 ಸಬ್ ರಿಜಿಸ್ಟ್ರಾರ್ಗಳಿಗೆ ಇಡಿ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರಂತೆ. ಕಳೆದ ವಾರ ಈ 142 ಸೈಟ್ಗಳನ್ನ ಸೀಸ್ ಮಾಡಿದ್ರು. ಯಾಕೆಂದರೆ ಅದರಲ್ಲಿ ತುಂಬ ಬೇನಾಮಿಗಳಿದೆ ಅಂತೆಲ್ಲ ಒಂದಷ್ಟಿತ್ತು. ಮತ್ತು ಇವೆಲ್ಲವೂ ಕೂಡ 50-50 ಅನುಪಾತದಲ್ಲಿ ಪಡೆದಿರ್ತಕ್ಕಂಥ ಸೈಟ್. ಈ ತನಿಖೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಸೈಟ್ ಮಾರಾಟ ಮಾಡ್ಕೊಂಡ್ಬಿಟ್ರೆ ಅವರು ಒಳಗೊಳಗೆ ಮಾಡ್ತಾರೆ. ಇಂಥ ಅನೇಕ ಪ್ರಕರಣಗಳಿದೆ. ಅದಕ್ಕೆ ಎಲ್ಲದು ಹೋಲ್ಡ್ ಮಾಡಿ ಅಂತ, ಇದು ಯಾವುದನ್ನು ಮರು ಮಾರಾಟ ಮಾಡಬೇಡಿ ಅಂತ ಇಡಿ ಅವರು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಈ ಸರ್ವೆ ನಂಬರ್ಗಳು ಬರ್ತವೆ, ಸೈಟ್ ನಂಬರ್, ಸರ್ವೆ ನಂಬರ್ಸು. ಆ ಸರ್ವೆ ನಂಬರ್ ಇಟ್ಕೊಂಡು ಯಾರು ಮಾರಾಟ ಮಾಡಕ್ಕೆ ಬಂದರೆ ನೋ, ಇವರು ರಿಜಿಸ್ಟ್ರೇ ಮಾಡ್ಕೊಡಬಾರ್ದು ಅಲ್ವಾ? ಹೌದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈಗ 142 ಸೈಟ್ಗಳನ್ನು ಮರು ಮಾರಾಟ ಮಾಡದಂತೆ ಇಡಿಯಿಂದ ಸೂಚನೆ. ಅಂದರೆ ನನ್ನ ಪ್ರಕಾರ ಇಟ್ಸ್ ಎ ಗುಡ್ ಮೂವ್ ಅಂತ ಅನಿಸುತ್ತೆ. ಆ ನಂತರ ನೋಡ್ಕೊಳ್ಳೋಣ ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ. ಸದ್ಯಕ್ಕಂತೂ ಕೆಲವರು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇತ್ತು. ಈ ನಿರ್ಧಾರದಿಂದ ಈಗ ಕಳ್ಳರು ಹಲ್ಲೆ ಹೋಲ್ಡ್ ಆಗ್ತಾ ಇದ್ದಾರೆ ಅಂತ. ಬರೀ ಗುಡ್ ಮೂವ್ ಅಲ್ಲ ಅರವಿಂದ್, ವೆರಿ ಗುಡ್ ಮೂವ್ ಇಡಿ ಅವ್ರದ್ದು. ಯಾಕೆಂದರೆ ಈ 50-50 ಅನುಪಾತದಲ್ಲಿ ಈ 142 ಸೈಟ್ ಲಿಸ್ಟ್ ಏನು ಬಂತು, ಆ ಲಿಸ್ಟಲ್ಲಿ ಇದ್ದಂಥವರು ಯಾರು ಈ ಲಿಸ್ಟಿನ ವಿಚಾರ ಗೊತ್ತಿಲ್ಲದೆ ಇರುವಂಥ ಅಮಾಯಕರಿಗೆ ಈ ಸೈಟ್ಗಳನ್ನು ಮಾರಾಟ ಮಾಡುವಂಥ ಪ್ಲಾನ್ಗಳನ್ನು ಕೂಡ ಆಲ್ರೆಡಿ ಮಾಡ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಇಡಿಗೆ ಲಭ್ಯವಾದಂಥ ಹಿನ್ನೆಲೆಯಲ್ಲೇ ಇಡಿ ತಾವು ಏನು ಸೀಸ್ ಮಾಡಿರುವಂಥ 142 ಸೈಟ್ ಏನಿದೆ ಆ ಸೈಟ್ಗಳ ಸಂಪೂರ್ಣವಾದಂಥ ಲಿಸ್ಟನ್ನು ಮೈಸೂರಿನ 4 ಸಬ್ ರಿಜಿಸ್ಟ್ರಾರ್ಗಳಿಗೆ ಕಳಿಸಿಬಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಖಾತೆಯನ್ನು ಮಾಡಿಕೊಡ್ಬಾರ್ದು, ರಿಜಿಸ್ಟರನ್ನು ಮಾಡಿಕೊಡ್ಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಈ ಸೀಸ್ ಆಗಿರುವಂಥ ಸೈಟ್ಗಳ ಲಿಸ್ಟ್ ಯಾವುದು ಅಂತಲೇ ಗೊತ್ತಿರೋದಿಲ್ಲ. ಯಾಕಂದರೆ ದಿನನಿತ್ಯ ರಿಪೋರ್ಟಿಂಗ್ ಮಾಡುವಂತಹ ನಮಗೇನೆ ಪಟ್ ಅಂತ ಕೇಳಿದ್ರೆ ಈ 142 ಸೈಟ್ಗಳ ಲಿಸ್ಟೇ ಗೊತ್ತೇ ಇರೋದಿಲ್ಲ. ಅಂಥದ್ರಲ್ಲಿ ಬೆಂಗಳೂರಲ್ಲಿರೋ ಇನ್ವೆಸ್ಟರ್ಸ್ ಇರ್ಬೋದು, ಅಥವಾ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಇನ್ವೆಸ್ಟರ್ಸ್ಗಳಿರ್ಬೋದು, ಅಂಥವ್ರಿಗೆ ಭಾಳ ಈಸಿಯಾಗಿ ಇವರು ಮಾರಾಟ ಮಾಡಿ ತಮ್ಮ ಕೈ ತೊಳೆದುಕೊಳ್ಳುವಂಥ ಪ್ರಯತ್ನಗಳನ್ನು 50-50 ಫಲಾನುಭವಿಗಳು ಮಾಡ್ಕೊಳ್ತಾ ಇದ್ರು. ಹೀಗಾಗಿನೇ ಆ ಥರದ್ದು ಪ್ಲಾನ್ ಶುರುವಾಗಿತ್ತು. ಹೀಗಾಗಿನೇ ಇಡಿ ಅವರು ಈಗ ಮೈಸೂರಿನ 4 ವಲಯದ ಸಬ್ ರಿಜಿಸ್ಟ್ರಾರ್ಗಳಿಗೆ ಇಮೇಲ್ನ ಮೂಲಕವಾಗಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಮುಂದಿನ ಸೂಚನೆ ಬರುವ ತನಕ ಈ 142 ಸೈಟ್ಗಳನ್ನು ಜಮೀನೇನಿದೆ ಇದನ್ನು ಬೇರೆಯವರಿಗೆ ರಿಜಿಸ್ಟರ್ ಮಾಡಬಾರ್ದು ಅನ್ನುವಂಥ ರೀತಿಯಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ 50-50 ಅನುಪಾತದಲ್ಲಿ ಏನು ಸೈಟ್ಗಳನ್ನ ಪಡೆದು ತಮ್ಮಿಂದ ಸಂಕಷ್ಟವನ್ನು ಇನ್ನೊಬ್ಬರ ಹೆಗಲಿಗೆ ವರ್ಗಾಯಿಸುವಂಥ ಪ್ಲಾನ್ಗಳನ್ನು ಏನು ಕೆಲವರು ಮಾಡಿಕೊಂಡಿದ್ರು, ಆ ಪ್ಲಾನು ಕೂಡ ಈಗ ಉಲ್ಟಾ ಆಗಿದೆ. ಕೇವಲ ಇದು 142 ವಿಚಾರ ಮಾತ್ರ ಅಲ್ಲ ಅರವಿಂದ್, ಈಗ ಇನ್ನೂ ಕೂಡ 600 ಸೈಟ್ಗಳ ಸೀಸ್ಗೂ ಕೂಡ ಈಗಾಗಲೇ ಇಡಿ ಅವರು ಮುಂದಾಗಿದ್ದಾರೆ. ಅಧಿಕೃತವಾಗಿ ಅವುಗಳನ್ನು ಸೀಸ್ ಮಾಡಿದ ನಂತರದಲ್ಲಿ ಅವುಗಳ ಲಿಸ್ಟನ್ನು ಕೂಡ ಸಬ್ ರಿಜಿಸ್ಟ್ರಾರ್ಗಳಿಗೆ ಕಳಿಸ್ತಾರೆ. ಅಂದರೆ ಅಲ್ಲಿಗೆ ಬೇರೆ ಇನ್ಯಾರಿಗೂ ಕೂಡ ಇವರು ಇದನ್ನು ಮಾರಾಟ ಮಾಡಬಾರ್ದು, ಯಾರನ್ನೋ ಯಾಮಾರಿಸಿ ಮಾರಾಟ ಮಾಡಿ ಇನ್ನೊಬ್ಬರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸ ಆಗಬಾರ್ದು ಅನ್ನುವಂಥದ್ದು ಇಡಿ ಅವರ ಉದ್ದೇಶ. ಅರವಿಂದ್. ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೂ ಕೆಲವರು ಕಾದಿದೆ ನೋಡಿ, ಕೆಲವರು ಯಾರ್ಯಾರು ಎಷ್ಟೆಷ್ಟು ಸೈಟ್ ಪಡ್ಕೊಂಡಿದ್ರು ಅಂತಕ್ಕಂಥದ್ದೆಲ್ಲ ನಿಮಗೆ ಕೊಡ್ತಾ ಇದ್ವಲ್ಲ. ಅಬ್ದುಲ್ ವಾಜಿದ್ ಅಂತಕ್ಕಂಥ ವ್ಯಕ್ತಿ 42 ಸೈಟನ್ನು ಪರಿಹಾರದ ರೂಪದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ರವಿಕುಮಾರ್ಗೇನೋ ಒಂದು 35 ಸೈಟು. ನಾವು ಇದನ್ನು ಯಾವಾಗಲೂ ಹೇಳ್ತಿರ್ತೀವಿ, ಕಳ್ಳೆಪುರಿಗಿಂತ ಕೀಳಾಗಿ ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಜೀವನದಲ್ಲಿ ಒಂದು ಸೈಟ್ ತೊಗೊಂಡ್ರೆ ಸಾಕಪ್ಪ, ಜೀವನ ಸಾರ್ಥಕ ಅನ್ನೋಂಥ ಜನರ ನಡುವೆ ಒಬ್ಬೊಬ್ಬರು 33, 35, 40, 50 ಸೈಟ್ ತೊಗೋತಾರೆ ಅಂದರೆ ನನಗಂತೂ ಅರ್ಥ ಆಗಲ್ಲ. ಈ ಚಾಮುಂಡೇಶ್ವರಿ ಲೇಔಟ್ದು 21 ಸೈಟು ಇದೆಲ್ಲ ಈಗ ಫ್ರೀಸ್ ಆಗಿದೆ ನನ್ನ ಪ್ರಕಾರ. ಇವ್ರು ಯಾರೂ ಕೂಡ ಇದನ್ನು ಮಾರೋ ಹಾಗಿಲ್ಲ. ಆಮೇಲೆ ಅದೇನೋ ಬೇನಾಮಿಗಳು ಇತ್ತು ಅಂತೆ. ಹಾಗಾಗಿ ಸದ್ಯಕ್ಕೆ ಇವೆಲ್ಲ ಈಗ ಹೋಲ್ಡ್ ಆಗುತ್ತೆ, ಮರು ಮಾರಾಟ ಮಾಡೋ ಹಾಗಿಲ್ಲ.